ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಂತಹ ಪ್ರಜ್ವಲ್ ರೇವಣ್ಣ ಇವರ ಒಂದು ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಂಡಿದೆ. SIT ಅವರು ಕೋರ್ಟಿಗೆ ಒಂದು ಪಟ್ಟಿಯನ್ನ ಸಲ್ಲಿಸಿದ್ದಾರೆ. ಸುಮಾರು 2000 ಅಷ್ಟು ಒಂದು ಪಟ್ಟಿಯನ್ನ ಸಹ ಸಲ್ಲಿಸಿದ್ದಾರೆ SIT ತನಿಖೆಯಲ್ಲಿ. ಇದುವರೆಗೂ ಪ್ರಜ್ವಲ್ ರೇವಣ್ಣ ನಾನಲ್ಲ ಅಂತ ಹೇಳ್ಕೊಳ್ತಾ ಇದ್ರು. ಪ್ರತಿಯೊಂದು ಬಾರಿನೂ ಸಹ ವಿಚಾರಣೆ ನಡೆದಾಗ ಏನ್ ವಿಡಿಯೋದಲ್ಲಿ ನನ್ನ ಮುಖ ಕಾಣಿಸ್ತಿದ್ಯಾ, ಹಾಗೆ ಹೀಗೆ ಅಂತೆಲ್ಲ ಪ್ರತಿಯೊಂದು ಬಾರಿನೂ ಸಹ ಇದೇ ರೀತಿ ವಾದ ಮಾಡ್ಕೊಂಡೇ ಬಂದ್ರು. ಆದ್ರೆ ಆ ಒಂದು ವಿಡಿಯೋದಲ್ಲಿ ಇರುವುದು ಪ್ರಜ್ವಲ್ ರೇವಣ್ಣನೇ ಅನ್ನೋದು ದೃಢಪಟ್ಟಿದೆ. ಒಂದು ಕಡೆ ಅಪ್ಪ ಕಿರುಕುಳ ನೀಡೋದು, ಮತ್ತೊಂದು ಕಡೆ ಮಗ ಅತ್ಯಾಚಾರ ಮಾಡೋದು. ಅಪ್ಪ ಮಗ ಇಬ್ರು ಇದೇ ಕೆಲಸ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಇವ್ರು ಮಾಡ್ತಿದ್ದಂತಹ ಗನಂದಾರಿ ಕೆಲಸ, ಆ ಒಂದು ಕೆಲಸ ಈಗ ಒಂದು ತಾರ್ಕಿಕ ಅಂತ್ಯ ಕಂಡಿದೆ. ಚಾರ್ಜ್ ಶೀಟ್ ಎಲ್ಲ ಲಭ್ಯ ಆಗಿದೆ, ಸಲ್ಲಿಸಿದ್ದಾರೆ. ವೀಕ್ಷಕರೇ, ತಪ್ಪು ಯಾರೇ ಮಾಡಿರ್ಲಿ ತಪ್ಪು ತಪ್ಪೆ. ಇವರಿನ್ನ ಯಾವುದೇ ರೀತಿಯಾದಂತಹ ಒಂದು ಆನ್ಸರ್ಗಳನ್ನ ಮಾಡಿ ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ಅವರ ಪಾಪದ ಕೂಡ ತುಂಬಿರ್ಲಿಲ್ಲ, ಈಗ ಅವ್ರ ಪಾಪದ ಕೂಡ ತುಂಬಿದೆ. ದೊಡ್ಡ ಕುಟುಂಬ, ಕೊಪ್ಪಿದ ಕುರಿಗಳು, ಅಧಿಕಾರ ಇದೆ, ದುಡ್ಡಿದೆ ಅನ್ನೋ ರೀತಿಯಾಗಿ ಏನು ದರ್ಪ ತೋರಿಸ್ತಾ ಬಂದ್ರು ಅದೆಲ್ಲದಕ್ಕೂ ಈಗ ಅಂತ್ಯ ಆಗ್ತಾ ಇದೆ. ಯಾವುದೇ ಒಂದು ಅಂತ್ಯಕ್ಕೂ ತುಂಬಿದ ಕೂಡ ತುಳ್ಕೊಲ್ಲ ಅಂತ ಏನ್ ಹೇಳ್ತೀವಿ, ಹಾಗೆ ಪಾಪ ತುಂಬಿದಾಗ ಅದನ್ನ ಸರಿ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಇವ್ರಿಗೂ ಒಂದು ಪಾಪದ ಕೂಡ ಸಹ ತುಂಬಿದೆ ಈಗ. ಹಾಗಾಗಿ ಅವರ ಒಂದು ದೃಢಪಟ್ಟಿದೆ ಅವರೇ ಈ ಒಂದು ವಿಡಿಯೋ ಪ್ರಕರಣದಲ್ಲಿ ಇರೋದು ಅಂತ. ಈ ಒಂದು ವಿಚಾರವಾಗಿ ಇವ್ರ ತಂದೆ ಅಂತ ಹೇಳ್ಬೇಕಂದ್ರೆ ಆ ಒಂದು ಮನೆ ಕೆಲಸದವ್ರನ್ನು ಸಹ ಅವರು ಬಿಟ್ಟಿಲ್ಲ. ಅಪ್ಪ ಮಗ ಇಬ್ರು ಸೇರ್ಕೊಂಡು ಅವ್ರಿಗೆ ಒಬ್ರು ಕಿರುಕುಳ ಕೊಡೋದಂತೆ, ಇನ್ನೊಬ್ರು ಅತ್ಯಾಚಾರ ಮಾಡೋದಂತೆ. ನಾಚಿಕೆ ಆಗಲ್ವಾ ಈ ರೀತಿ ಕೆಲಸಗಳು ಮಾಡೋದಿಕ್ಕೆ? ಮಾದರಿ ಆಗ್ಬೇಕಾಗಿರೋರು ನೀವು. ಆದ್ರೆ ಈ ರೀತಿಯ ಕೆಲಸಗಳು ಮಾಡಿ ನಾಚಿಕೆಗೇಡ್ ಕೆಲಸ ಮಾಡ್ಕೊಂಡು ಇವತ್ತು ಒಂದು ಪರಪ್ಪನ ಅಗ್ರದ ಆರದಲ್ಲಿ ಕುತ್ಕೊಂಡಿದ್ದೀರಾ ಅಂದ್ರೆ ಹೇಸಿಗೆ ತಿನ್ನೋಂತ ಕೆಲಸಗಳಂತಾನೆ ಹೇಳ್ಬೋದು ಇದೆಲ್ಲ. ಇರ್ಲಿ ವೀಕ್ಷಕರೇ, ಈ ಒಂದು ಪ್ರಕರಣದಲ್ಲಿ ಇನ್ನ ಎಲ್ಲ ಮುಗಿದಿದೆ. ಕೇವಲ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು ಅವರೇ ವಿಡಿಯೋದಲ್ಲಿ ಇರೋದು ಅನ್ನೋದು ದೃಢಪಟ್ಟಿರೋದ್ರಿಂದ ಗೌರವಾನ್ವಿತ ನ್ಯಾಯಾಲಯ ಇವ್ರಿಗೆ ಯಾವ ರೀತಿಯ ಶಿಕ್ಷೆಯನ್ನ ಕೊಡಬಹುದು ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.